ಮೆಟ್ರೋ ದರ ಏರಿಕೆ ಭಾಳ ಸ್ಪಷ್ಟವಾಗಿದೆ. ದರ ನಿಗದಿ ಮಾಡುವಂಥ ಒಂದು ಸಮಿತಿ ಇದೆ, ಫೇರ್ ಫಿಕ್ಸೇಷನ್ದು. ಅದು ರಾಜ್ಯದಲ್ಲಿದೆ, ರಾಜ್ಯ ಅಧಿಕಾರಿಗಳಿದ್ದಾರೆ. ಮೆಟ್ರೋದು MD ಇರೋದು ರಾಜ್ಯ IAS ಅಧಿಕಾರಿಗಳು, ಕೇಂದ್ರದವರು ಯಾರು ಇರೋದಿಲ್ಲ. ಮತ್ತು ಮುಖ್ಯಮಂತ್ರಿಗಳು ದರ ಇಳಿಸಿ ಅಂತಂದು ನಿರ್ದೇಶನ ಕೊಟ್ಟಿದ್ದು ಅದೇ ಸಾಕ್ಷಿ ರಾಜ್ಯ ಸರ್ಕಾರದಲ್ಲಿದೆ ಅಂತ. ಈ ಸರ್ಕಾರ ದಿವಾಳಿ ಆಗಿದೆ, ಅದಕ್ಕಾಗಿ ಎಲ್ಲ ದರಗಳನ್ನು ಏರಿಸ್ತಾ ಇದೆ. ಯಾವ ಸಂಸ್ಥೆಯೂ ಕೂಡ ನಡೆಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. KSRTC ಇರ್ಬೋದು, ಎಸ್ಕಾಮ್ಸ್ಗಳಿರ್ಬೋದು, ಕರೆಂಟಿಂದಿರ್ಬೋದು, ಹಾಲಿಂದಿರ್ಬೋದು, ಎಲ್ಲ ದರಗಳನ್ನು ಏರಿಸ್ತಾ ಇದ್ದೇವೆ, ವಿಪರೀತ ಏರಿಸ್ತಾ ಇದೆ. ದಿನನಿತ್ಯ ನಾವು ಬೆಲೆ ಏರಿಕೆಯ ಸುದ್ದಿಯನ್ನು ಕೇಳ್ತಾ ಇದ್ದೇವೆ. ಅದರಲ್ಲಿ ಮೆಟ್ರೋ ಕೂಡ ಒಂದು. ಭಾಳಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಈ ಸರ್ಕಾರ ತನ್ನ ಒಂದು ಹಣಕಾಸಿನ ನಿರ್ವಹಣೆಯಲ್ಲಿ ವೈಫಲ್ಯ ಕಾರಣದಿಂದ ಅದರೆಲ್ಲ ಭಾರ ಜನರ ಮೇಲೆ ಹಾಕ್ತಾ ಇದೆ. ಇದು ಖಂಡನೀಯ. ನೋಡಿ, ಯಾವಾಗ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಆಗಿರೋ ಕೇಸನ್ನು ತಗೊಂಡ್ರು, ಸಮಾಜಘಾತಕ ಶಕ್ತಿಗಳಿಗೆ ಪ್ರೋತ್ಸಾಹ ಸಿಕ್ಕಿದೆ. ಪೊಲೀಸ್ ಸ್ಟೇಷನ್ ಮೇಲೇ ದಾಳಿ ಮಾಡ್ತಾರಂತಂದರೆ ಅವ್ರಿಗೆ ಯಾವ ಕುಮ್ಮಕ್ಕಿರ್ಬೋದು, ಯಾವ ರಾಜಕೀಯ ಬೆಂಬಲದಿಂದ ಮಾಡ್ತಿರ್ಬೋದು ಭಾಳ ಸ್ಪಷ್ಟವಾಗಿದೆ. ಅಲ್ಲಿ ಮೈಸೂರಿನಲ್ಲಿ ಹಿಂದೆ ಅವ್ರ ಶಾಸಕರು ತನ್ವೀರ್ ಸೇಠ್ ಅವ್ರ ಮೇಲೆ PFIದವರು ಅಟ್ಯಾಕ್ ಮಾಡಿರುವಂಥ ಹಲವಾರು ಘಟನೆಗಳಿದೆ. ಅಲ್ಲಿ ಕೇರಳದಿಂದ PFI ಆಕ್ಟಿವಿಟಿ ಭಾಳಷ್ಟು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿರೋದ್ರಿಂದ ಅವೆಲ್ಲ ಎಲಿಮೆಂಟ್ಸು ಸೇರಿ ಇವತ್ತು ಅಟ್ಯಾಕ್ ಮಾಡಿದೆ. ಇದನ್ನು ಸುಮ್ಮನೆ ಬಿಟ್ಟರೆ ಇನ್ನು ಕಾನೂನು ಸುವ್ಯವಸ್ಥೆ ಕಾಪಾಡೋರೇ ಆತಂಕದಲ್ಲಿದ್ದಾರೆ. ಅಂದರೆ ಯಾರು ಪೊಲೀಸರು ಅಮಾಯಕರನ್ನ, ಬಡವ್ರನ್ನ ಕಾಪಾಡಬೇಕು, ಅವ್ರಿಗೆ ಇವತ್ತು ಭಯ ಹುಟ್ಟಿಸುವಂಥ ಕೆಲಸ ಮಾಡಿದರೆ ಕಾನೂನು ಸುವ್ಯವಸ್ಥೆಯಲ್ಲಿ ಇರ್ತದೆ. ಇದು ಭಾಳ ಗಂಭೀರವಾದ ವಿಚಾರ. ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ತಗೋಬೇಕು. ಎಲ್ಲ ಮಾಡಬಾರ್ದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಪೊಲೀಸರ ಗಮನಕ್ಕಿದೆ, ಅವರು ಕ್ರಮ ತೆಗೆದುಕೊಳ್ಳೋ ತಯಾರಿದ್ದಾರೆ. ರಾಜಕೀಯ ಒತ್ತಡದಿಂದ ಆಗ್ತಾ ಇಲ್ಲ. ನೋಡಿ, ಅದೆಲ್ಲ ಸುಮ್ಮನೆ ಈಗ ಸ್ಪಷ್ಟವಾಗಿ ಯಾರಿದ್ದಾರೆ ಅಂತ ವಿಡಿಯೋದಲ್ಲಿದೆ. ವಿಡಿಯೋದಲ್ಲಿ ಅಂಗೈ ಹುಣ್ಣಿಗೆ ಸಾಕ್ಷಿ ಬೇಕಾ? ವಿಡಿಯೋದಲ್ಲಿ ಇದನ್ನು ಆಕ್ಷನ್ ತಗೊಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.